ಒಡೀಸ್ ಇದು ಉಡೀಸ್, ನಾನು ವೈರಸ್. ಯಾಕೋ ಈ ರಾಜಕೀಯದಲ್ಲಿ ಒಂಥರ ರಂಗೇ ಇಲ್ಲ ಅಂತ ಅನ್ಸುತ್ತೆ. ರಂಗೇ ಇಲ್ಲ, ಈ ರಂಗೇ ಇಲ್ಲ ಅನ್ನೋದಕ್ಕೆ ಒಂದು ಸಿಂಕ್ ಆಗೋಯ್ತು. ರಂಗೀಲಾ ಪಿಕ್ಚರ್ ತೆಗಿಬೇಕು ಅಂತ ನಮ್ಮ ಡೈರೆಕ್ಟರ್ ಕೇಣಿ ಅವರು ಬಹಳ ದಿವಸದಿಂದ ಅನ್ಕೊಂಡ್ಬಿಟ್ಟಿದ್ರು. ಅವ್ರು ಪಿಕ್ಚರ್ ತೆಗೆದ್ರ ಬಿಟ್ರ ಒಂದೂ ಗೊತ್ತಾಗ್ತಾ ಇಲ್ಲ. ಆ ಪಿಕ್ಚರ್ಗೆ ನಮ್ಮ ಮೂಟೆ ಮಂಜು ಅವರು ಪ್ರೊಡ್ಯೂಸ್ ಮಾಡಿದ್ರಾ ಇಲ್ವಾ, ಅಥವಾ ಸಾಲ ಮಾಡ್ಕೊಂಬಿಟ್ಟು ಊರು ಬಿಟ್ಟು ಹೊಟ್ಟೋಗ್ಬಿಟ್ಟವ್ರ? ಯಾಕೆ ಈ ಕಡೆ ಪತ್ತೆನೇ ಇಲ್ಲ ಅವರಿಬ್ಬರು? ಎಲ್ಲಿ ಹೋಗ್ಬಿಟ್ಟು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ವಲ್ಲ. ಎತ್ತಾಕೊಂಡ್ಬಂದ್ಬಿಟ್ರ ಸ್ಟುಡಿಯೋಗೆ ಮಾತಾಡ್ಸೋಣ. ಏನಿವತ್ತು ಗಾಂಧಿನಗರದಲ್ಲಿ ಏನು ಫ್ರೀಯಾಗಿ ಸಿಕ್ಕಿಲ್ಲ ಅಂದರು, ನಮ್ಮ ಪ್ರೊಡ್ಯೂಸರ್ ಮೂಟೆ ಮಂಜು ಅವ್ರು ಫ್ರೀಯಾಗಿ ಸಿಗ್ತಾಯಿದ್ರು. ಇವತ್ತು ಅವರು ಸಿಗ್ತಾ ಇಲ್ಲ. ಯಾಕೆ ಫಿಲಮ್ ಪ್ರೊಡ್ಯೂಸ್ ಮಾಡೋದು ಬೇಜಾರೇನಾರು ಆಗ್ಬಿಟ್ಟು ಮಾರ್ಕೆಟಲ್ಲಿ ಮೂಟೆ ಗೀಟೆ ಹೊರಕ್ಕೆ ಹೋಗ್ಬಿಟ್ರ? ಏನು ರೀ ಡೈರೆಕ್ಟರ್ ಕೇಣಿ ಅವರೇ, ಏನು ಸಮಾಚಾರ? ಓ ಸಾರ್, ನಿಮಗೆ 90 ವರ್ಷ ಆಯಿತು ಸರ್. 20 ವರ್ಷ ಯಾರಿಗೆ ಕೊಟ್ರಿ? ನೀವು ಮಾಡ್ಕೊಬಿಡ್ರಾ? ಹಂಗಲ್ಲ ಸರ್, ನೆನೆಸ್ಕೊಂಡ ತಕ್ಷಣ ನೀವು ಬಂದಿದ್ರೆ 100 ವರ್ಷ ಆಯಿತು ಅಂತ ಹೇಳ್ಬೋದಿತ್ತು. ಆದರೆ ನಾನು ನೆನೆಸ್ಕೊಂಡು 10 ನಿಮಿಷ ಆದಮೇಲೆ ಬಂದಿರಿ ನೋಡಿ, ಅದಕ್ಕೆ 10 ವರ್ಷ ನಾನೇ ಕಟ್ ಮಾಡಿಬಿಟ್ಟಿದ್ದೀನಿ ಸರ್. ರೀ ನೀವೇನು ರೀ ಶೂಟಿಂಗಲ್ಲಿ ಶಾರ್ಟ್ ಕಟ್ ಮಾಡಿದಾಗೆ ನಾನು ಆಯ್ಸ್ನೇ ಕಟ್ ಮಾಡಿಬಿಟ್ಟಿದ್ದೀರಲ್ರಿ. ಈ ಕಟ್ ಮಾಡೋದೆಲ್ಲ ನಮ್ಮ ಹತ್ರ ಇಟ್ಕೊಂಬಿಡ್ರಿ. ಪ್ರೊಡ್ಯೂಸರ್ ಮೂಟೆ ಮಂಜು ನಾನು. ಇರೋ ಡೈರೆಕ್ಟ್ರನ್ನೇ ಚೇಂಜ್ ಮಾಡಿ ಬೇರೆ ಡೈರೆಕ್ಟ್ರನ್ನ ಇಟ್ಕೊಳ್ಳೋ ಕೆಪಾಸಿಟಿ ಇರೋನು ಏನೋ. ಅಯ್ಯೋ ಸರ್, ಇಷ್ಟಕ್ಕೆಲ್ಲ ಅಷ್ಟೊಂದು ಈಟ್ ಆಗಬೇಡಿ ಸರ್. ನೀವು ಸ್ವಲ್ಪ ಮಾಡ್ಕೊಳ್ಳಿ ಸರ್. ಏನು ಸಮಾಧಾನನ ಸರ್? ಆಯ್ತು ಆಯಿತು. ಅದು ಸರಿ, ಇದೇನು ರೀ ಇತ್ತೀಚೆಗೆ ನನ್ನೇ ಹುಡ್ಕೊಂಬಂದ್ಬಿಡ್ತೀರಾ ನೀವು ಜಾಸ್ತಿ? ಹೌದಾ ಸರ್, ನಾನು ಅಂದ್ಕೊಂಡೆ ಎಲ್ಲೋ ನೀವೇ ನಾನು ಹುಡುಕೊಂಬತ್ತಾ ಇದ್ದೀರಾ ಅಂತ. ಪರವಾಗಿಲ್ಲ ಕಣ್ರಿ, ಚೆನ್ನಾಗಿ ಡೈಲಾಗ್ ಕೊಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. ಹೌದು, ಯಾರು ಸಿಗ್ಲಿಲ್ವಾ ಪ್ರೊಡ್ಯೂಸರು? ಸರ್, ನಾನು ಸಿನಿಮಾ ಅಂತ ಮಾಡಿದ್ರೆ ಅದು ಪ್ರೊಡ್ಯೂಸರ್ ಮೂಟೆ ಮಂಜು ಕಂಪ್ನಿಗೆ ಮಾತ್ರ ಸರ್, ನೆನಪಲ್ಲಿ ಇಟ್ಕೊಳ್ಳಿ. ಸರಿ ಹೋಯ್ತು ರೀ, ನೀವು ಯಾಕೋ ನಾನು ಬಿಡಂಗೆ ಕಾಣ್ತಾ ಇಲ್ಲ ರೀ. ಹೌದು, ನೀವು ಯಾಕೆ ಬೇರೆ ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡಲ್ಲ? ಸರ್, ನನಗೆ ಈ ಬಕೆಟೆಲ್ಲ ಹಿಡಿಯೋಕ್ಕೆ ಬರಲ್ಲ ಸರ್. ರೀ ನೀವೇನ್ರಿ ನೀವು ರೀ ಇಂಡಸ್ಟ್ರಿಯಲ್ಲಿ ಸಿಂಟ್ಯಾಕ್ ಟ್ಯಾಂಕ್ ಹಿಡಿದು ಮನೆ ಮೇಲೆ ಮನೆ ಕಟ್ಸ್ಕೋತವ್ರೆ, ಇನ್ನೂ ಬಕೆಟ್ ಲೆವೆಲಲ್ಲೇ ಇದ್ದೀರಲ್ರಿ. ಅವ್ರು ನೋಡಿ ಕಲ್ತ್ಕೊಡ್ರಿ ಬುದ್ಧಿನ. ಹೌದು, ಯಾವ್ದಾದ್ರು ಹೊಸ ಸ್ಟೋರಿ ಮಾಡಿದ್ದೀರಾ ಅಥವಾ ಇನ್ನೂ ಹಳೆ ಸ್ಟೋರಿನ ಇಟ್ಕೊಂಡು ಕೂತಿದ್ದೀರಾ? ಸರ್, ಹಳೆ ಸ್ಟೋರಿ ಕತೆ ಹಳೇದಾಯ್ತು ಸರ್. ಫಸ್ಟ್ ನೀವು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಸರ್, ಆಮೇಲೆ ಕತೆ ಮಾಡಿದ್ರಾಯ್ತು. ರೀ ಯಾವ ಸಿನಿಮಾ ಡೈರೆಕ್ಟ್ರಿ ನೀವು ರೀ? ಅಲ್ರಿ ನನಗೇನಾದ್ರು ತಿಕ್ಲೆದ್ದು ನಾಳೆನೇ ಸಿನಿಮಾ ಮಾಡೋಣ ಅಂತಂದರೆ ಏನು ಮಾಡ್ತೀರಾ? ಸರ್, ನೀವು ಹಂಗೆಲ್ಲ ಹೇಳಲ್ಲ, ನಂಗೆ ಗೊತ್ತು ಬಿಡಿ ಸರ್. ಹಂಗೂ ಆ ದೇವರು ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ನಾಳೆನೇ ಸಿನಿಮಾ ಸ್ಟಾರ್ಟ್ ಮಾಡು ಅಂದರೆ ಈ ನಮ್ಮ ರಾಮದಾಸದು ರೇಣುಕಾಚಾರ್ಯಂದು ಲವ್ ಸ್ಟೋರಿ ಇದೆಯಲ್ಲ ಸರ್, ಯಥಾವತ್ತು ತಿಳಿಸ್ಬಿಟ್ರಾಯ್ತು ಬಿಡಿ, ಯಾಕೆ ಟೆನ್ಷನು? ರೀ ಪ್ರೊಡ್ಯೂಸರ್ ಮೂಟೆ ಮಂಜು ಕಂಪ್ನಿಯವ್ರು ಏನು ರೀತಿ ತಿಳ್ಕೊಂಬಿಟ್ಟಿದ್ದೀರಾ ನೀವು? ನಾನೇನಾರು ಸಿನಿಮಾ ಮಾಡಿದ್ರೆ ಫ್ಯಾಮಿಲಿ ಸಬ್ಜೆಕ್ಟು, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಕೆ, ನಿಮಗೆ ನೀವು ಕೂತ್ಕೊಂಡು ನೋಡೋಕ್ಕಲ್ಲ. ಅರ್ಥ ಆಯ್ತಾ? ಸರ್, ನಾನು ಮಾಡೋ ಫಿಲಮನ್ನು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋದೆ ಸರ್. ಸಿನಿಮಾ ಥಿಯೇಟ್ರಿಗೆ ಬಂದು ಸಂಚಾರಿ ಸಿನಿಮಾ ಓಡಾಡಿಸ್ತಾರೆ ನೋಡಿ, ವೆಹಿಕಲ್ ಇಟ್ಕೊಂಡು, ಆ ಥರದ್ದು ಮಾಡಲ್ಲ ಸರ್ ಡಾಕ್ಯುಮೆಂಟ್ರಿ. ನಮ್ಮ ಜನ ಕೂತ್ಕೊಂಡು ನೋಡ್ರಿ ಅಂತಂದರೆ ಸಿನಿಮಾ ನೋಡ್ತಾ ಇಲ್ಲ, ಇನ್ನು ಸಂಚಾರಿ ಸಿನಿಮಾ ಬೇರೆ ಮಾಡೋಕ್ಕೆ ಕೆಲಸ ಇಲ್ವೇನು ನಿಮಗೆ ರೀ ಕೇಣಿಯವರೇ? ಸರ್, ಜನಗಳು ಕೂರ್ಸೋಕ್ಕೂ ನಮ್ಮ ಹತ್ರ ಐಡಿಯಾ ಇದೆ ಸರ್, ಆ ಥರ ಸಿನಿಮಾ ಮಾಡ್ತೀನಿ ಬಿಡಿ. ಅದಕ್ಕಿಂತ ಮುಂಚೆ ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ನೀವು ಮೊದಲು ಕೂತ್ಕೊಳ್ಳಿ ಸರ್. ಸರ್, ನೀವು ಹೇಳೋ ಥರ ಒಳ್ಳೆ ಫ್ಯಾಮಿಲಿ ಸ್ಟೋರಿ ಮಾಡಿದ್ರಾಯ್ತು ಬಿಡಿ ಸರ್. ನಮ್ಮ ದೇವೇಗೌಡರದು, ನಮ್ಮ ಯಡಿಯೂರಪ್ಪ ಅವ್ರ ಫ್ಯಾಮಿಲಿನ ಮಾಡ್ತೀನಿ ಬಿಡಿ. ನೀವು ಸ್ಟೋರಿ ಬರೋ ಅಷ್ಟೊತ್ತಿಗೆ ನಮ್ಮ ಥಿಯೇಟ್ರ್ ಓನರ್ಗಳೆಲ್ಲ ಬಗ್ಲಾಕೊಂಡು ಮನೆಗೆ ಹೋಗ್ಬಿಟ್ಟಿರ್ತಾರೆ, ನಮ್ಮ ಹಂಚಿಕೆದಾರರೆಲ್ಲ ಹಂಗಂಗೆ ಹಂಚೋಗ್ಬಿಟ್ಟಿರ್ತಾರೆ. ಪರವಾಗಿಲ್ಲ ಸರ್, ನಾನು ಸಿನಿಮಾ ಮಾಡಿದ್ರೆ ಈ ಹೆಂಚ್ ಮೇಲೆ ದೋಸೆ ಉಯ್ತೀವಿ ನೋಡಿ, ಅದು ಹೆಂಗೆ ಸೇಲ್ ಆಗುತ್ತಲ್ಲ, ಆ ಥರ ಹಂಚಿಕೆದಾರರೆಲ್ಲ ವಾಪಸ್ ಬಂದು ಹಂಗೇ ತಗೊಂಡು ಹೋಗ್ಬಿಡ್ತಾರೆ ಸರ್ ಸಿನಿಮಾನ. ರೀ ಅದು ನನಗೆ ಇತ್ತೀಚೆಗೆ ಯಾಕೋ ಇಂಟ್ರೆಸ್ಟ್ ಹೋಗ್ಬಿಟ್ಟಿದ್ದಾರೆ. ಸರ್, ಯಾವುದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಸರ್ ನೀವು. ರೀ ನೀವೇನು ರೀ ಬಿಟ್ಟರೆ ಅಲ್ಲಿಗೆ ಹೋಗ್ತೀರಾ? ನಾನು ಹೇಳಿದ್ದು ಸಿನಿಮಾ ಮಾಡೋ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ ಅಂತ. ಓ ಹೌದಾ ಸರ್, ಸಾರಿ ಸರ್. ಯಾಕೋ ಇತ್ತೀಚೆಗೆ ನನ್ನ ನಾಲ್ಗೆ ನನ್ನ ಮಾತೇ ಕೇಳಲ್ಲ ಸರ್. ಹಾಂ ಹಾಂ ಹಾಂ, ಎಂಥ ನಾಲ್ಗೆ ರೀ ನಿಮ್ಮದು. ಹೌದು, ಏನು ಪೇಮೆಂಟ್ ತೊಗೋತೀರಾ ಒಂದು ಸಿನಿಮಾ ಮಾಡ್ಕೊಡೋಕ್ಕೆ? ಸರ್, ನೀವು ಎಷ್ಟು ಕೊಟ್ಟರು ಬೇಡ ಅನ್ನೋಕ್ಕಿಲ್ಲ ಸರ್. ಮೊದಲೇ ನಿಮ್ಮ ಹೆಸರು ಪ್ರೊಡ್ಯೂಸರ್ ಮೂಟೆ ಮಂಜಲ್ವಾ ಸರ್? ಹೇಳಿ ಸರ್, ಎಷ್ಟು ಮೂಟೆ ತರಬೇಕು ಅಂತ. ಅಕಸ್ಮಾತು ನಿಮಗೆ ದುಡ್ಡು ಕೊಡೋಕ್ಕೆ ಮನಸ್ಸಿಲ್ಲ ಅಂದರೂ ನಾವೇನು ಬೇಜಾರು ಮಾಡ್ಕೊಳ್ಳೋಲ್ಲ ಸರ್. ನಡೀರಿ ಸರ್, ಯಾವ್ದಾದ್ರು ಶೋರೂಮ್ಗೆ ಹೋಗೋಣ. ಯಾಕೆ? ಒಂದು ಇನೋವಾ ಕಾರ್ ತಗೊಳಕ್ಕೆ ಸರ್. ಆಯ್ತು ರೀ, ಪರ್ಚೇಸ್ ಮಾಡೋಣ. ಥ್ಯಾಂಕ್ ಯು ಸರ್. ರೀ ನಿಮ್ಗಲ್ಲ ರೀ, ನನಗೆ ಮೊದಲು ನಾನು ತಗೋತೀನಿ. ಹುಟ್ಟಾಗಿನ ಕಾರೇ ನೋಡಿಲ್ಲ ನಾನು, ಆಮೇಲೆ ನಿಮಗೆ ಕಾರ ಅಥವಾ ಸ್ಕೂಟ್ರಾ ಅಂತ ಹೇಳ್ತೀನಿ. ಕರೆಕ್ಟು ಸರ್. ಅವತ್ತು ಬಾರಕ್ಕೆ ಕರೆದಾಗಲೇ ನಿಮ್ಮ ಹತ್ರ ಕಾಸಿರಲಿಲ್ಲ, ಇನ್ನು ಕಾರ್ ಬೇರೆ ಕೊಡಿಸ್ತೀರಿ ಅಂತ ಕನ್ಸ್ಕೊಂಡ್ರೆ ಅದು ನನ್ನ ಮೂರ್ಖತನ. ಆದರೂ ತಪ್ಪು ಮಾಡಿಬಿಟ್ಟೆ ಸರ್. ಮೊನ್ನೆ ಆ ಬ್ರಹ್ಮ ಪ್ರೊಡ್ಯೂಸರು ನೀನೇ ಬಂದು ಸಿನಿಮಾ ಡೈರೆಕ್ಟ್ ಮಾಡು ಅಂತ ಕೇಳ್ಕೊಂಡ್ರು. ನಾನೇ ಒಪ್ಕೊಳ್ಳಿಲ್ಲ, ನಿಮ್ಮನ್ನು ನಂಬ್ಕೊಂಡು. ಒಪ್ಕೊಂಡಿದ್ದಿದ್ರೆ ಆ 6 ಚಂದ್ರಕ್ಕೆ ಕೊಡಿಸಿದ ಇನೋವಾ ಕಾರು ನನಗೆ ಸಿಗ್ತಿತ್ತು ಸರ್. ಇರಲಿ ಬಿಡಿ ಸರ್,
ಮೊದಲು ನೀವು ಪ್ರೊಡ್ಯೂಸರ್ ಅಂದರೆ ನಿಮ್ಮ ಗಂಟೆಗೆ ತಕ್ಕಂಗೆ ಒಂದು ಕಾರ್ ಇಟ್ಕೋಬೇಕು ಸರ್ ಮೊದಲು ನೀವು ಒಂದು ಕಾರ್ ತಗೊಳ್ಳಿ, ನಾನು ಕತೆ ಬೇಕಾದ್ರೆ ಆಮೇಲೆ ಮಾಡ್ಕೊಡ್ತೀನಿ. ಹಂಗೆ ಮಾಡಿ. ಪ್ರೊಡ್ಯೂಸರ್ ಅಂತ ಅಂದಮೇಲೆ ಸಿನಿಮಾ ಮಾಡ್ತೀವೋ ಬಿಡ್ತೀವೋ, ಶೋಕಿಗಂತ ಒಂದು ಇನ್ನೋವಾ ಕಾರ್ ಇರಲೇಬೇಕು. ನಾನು ಈಗಲೇ ಹೋಗ್ಬಿಟ್ಟು ನಮ್ಮ ಕೋಟಿ ನಿರ್ಮಾಪಕ ರಾಮು ಅವರು ಇದ್ದಾರಲ್ಲ, ಅವ್ರ ಹತ್ರ ಫೈನಾನ್ಸ್ ತೊಗೊಂಡು ಒಂದು ಇನ್ನೋವಾ ಕಾರ್ ಪರ್ಚೇಸ್ ಮಾಡೇ ಬಿಡ್ತೀನಿ. ಫಸ್ಟಾಗಿ ಕೆಲಸ ಮಾಡಿ ಸರ್, ನೀವು ಕಾರ್ ತಗೊಳ್ಳಿ ಫಸ್ಟು. ಬೇಕಾದ್ರೆ ಇಂಟ್ರೆಸ್ಟ್ನ ನಿಮ್ಮ ಪಿಕ್ಚರ್ ರಿಲೀಸ್ ಆದ್ಮೇಲೆ ಕಟ್ಟಿದ್ರಾಯ್ತು. ಅಬಾ ಪಿಕ್ಚರ್ ತೆಗಿಬೇಕು. ಅಲ್ಲ, ಪಿಕ್ಚರ್ ತೆಗಿಯೋದಕ್ಕೆ ಆ ಒಯ್ಯನ ಹತ್ರ ದುಡ್ಡಿಲ್ಲ, ಪಿಕ್ಚರ್ ತೆಗಿಯೋದಕ್ಕೆ ಈ ಒಯ್ಯನ ಹತ್ರ ಕತೆ ಇಲ್ಲ, ಒಟ್ಟಲ್ಲಿ ಅವರು ಪಿಕ್ಚರ್ ತೆಗಿಬೇಕು. ಇವರಿಬ್ಬರು ಡಿಸ್ಕಷನ್ನಲ್ಲಿ ನಾವೇನಾದರೂ ಜಾಯ್ನ್ ಆಗಿಬಿಟ್ರೆ ಮಿಂಟ್ಲಾಗೋದು ಗ್ಯಾರಂಟಿ. ಈ ಹಳ್ಳಿ ಬಾವಿಕಟ್ಟೆ ಹತ್ರ ಹೆಂಗಸರು ಬಂದು ಸೇರ್ತಾ ಇದ್ರಂತೆ. ಸೇರಿಕೊಂಡು ಮಾತಾಡೋ ತನಕ ಮಾತಾಡೋರು ಅವ್ರಿವ್ರ ಮನೆ ವಿಷಯನ. ಆಮೇಲೆ ನೀರೆಲ್ಲ ಸೇತ್ಕೊಂಡು ಕೊಳನ ಕಂಕ್ಳಲ್ಲಿ ಇಟ್ಕೊಂಡ್ಬಿಟ್ಮೇಲೆ, ಅಯ್ಯೋ ಅವ್ರ ಸುದ್ದಿ ನಮಗೆ ಯಾಕ್ರಿ, ಇವ್ರ ಮನೆ ಸುದ್ದಿ ನಮ್ಗೆ ಯಾಕ್ರಿ ಅಂತ ಹೊಂಟೋಗ್ಬಿಡೋರಂತೆ. ನಾವು ಹಂಗೆ ಹೊಂಟೋಗ್ಬಿಡೋಣ. ಓಕೆ, ಇದು ಉಡೀಸ್, ನಾನು ವೈರಸ್. ಡೈಲಾಗು ಡೈರೆಕ್ಟ್ರದು, ಸ್ಮೈಲು ನಿಮ್ಮದು. ಮತ್ತೆ ಭೇಟಿ ಆಗ್ತೀನಿ. ಓಕೆ.